MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ರಾಜ್ಯದಲ್ಲಿ ಸುರಿತಾ ಇರುವಂತಹ ಒಂದು ಮಳೆ, ಧಾರಾಕಾರವಾದಂತಹ ಒಂದು ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಕೆಲವೊಂದು ಭಾಗದಲ್ಲಿ, ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ, ತುಂಬಿ ಹರಿತಾ ಇದೆ ತುಂಗಾ ನದಿ. ಸೊ ಹಾಗಾಗಿ ಕೋಟೆ ರಸ್ತೆಯ ತುಂಗಾ ನದಿಯ ತಟ, ಸೊ ಅಲ್ಲಿಗೆ ಬರೋದಕ್ಕೆ ನೋಡೋದಕ್ಕೆ ಏನು ಬರ್ತಾರೆ ಪ್ರವಾಸಿಗರು, ಸೊ ಅದನ್ನ ಆ ಸಂಖ್ಯೆ ಕೂಡ ಈಗ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಮಳೆ, ಒಂದು ಕಡೆ ತುಂಗಾ ನದಿ ಹೆಚ್ಚು ಉಕ್ಕಿ ಹರಿತಾ ಇದೆ. ಸೊ ಅದನ್ನು ನೋಡೋದಕ್ಕೂ ಕೂಡ ಕುಟುಂಬ ಸಮೇತ ನದಿಯನ್ನು ವೀಕ್ಷಣೆ ಮಾಡೋದಕ್ಕೆ ಜನ ಬರ್ತಾ ಇದ್ದಾರೆ. ಮೈದುಂಬಿ ಹರಿತಾ ಇರುವಂತಹ ನದಿಯನ್ನು ನೋಡಿ ಸಂತಸ ಪಡ್ತಾ ಇದ್ದಾರೆ. ನದಿ ತಟದಲ್ಲಿ ಪ್ರವಾಸಿಗರು ಎಂಜಾಯ್ ಮಾಡ್ತಾ ಇದ್ದಾರೆ. ಪ್ರವಾಸಿಗರಿಂದ ಮೊಬೈಲ್ನಲ್ಲಿ ದೃಶ್ಯಗಳನ್ನು ಸೆರೆ ಹಿಡಿಯಲಾಗ್ತಾ ಇದೆ. ನದಿ ತಟದಲ್ಲಿ ಪ್ರವಾಸಿಗರು ವಾಕ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ಯಾಕಂದರೆ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಆ ಕ್ಷಣದಲ್ಲಿ ಬೇಕಾದರೂ ಮತ್ತೆ ಮಳೆ ಏನಾದರೂ ಜಾಸ್ತಿ ಆದರೆ ಸೊ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಸೊ ಹಾಗಾಗಿ ಸ್ವಲ್ಪ ಜಾಗರೂಕರಾಗಿರಿ, ಯಾರೂ ಇಳಿಬೇಡಿ ನೀರಿಗೆ ಅಂಥೇಳಿ ಅಲ್ಲಿ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ನಾವು ಪ್ರತಿನಿಧಿ ಬಸವರಾಜ್ ಅಲ್ಲಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿದ್ರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ. ಈ ಮಳೆ ಸುರಿದ ಪರಿಣಾಮವಾಗಿ ಶಿವಮೊಗ್ಗದ ಪ್ರಮುಖ ನದಿಗಳು ತುಂಬಿ ತುಳುಕುತ್ತವೆ, ಅಪಾಯ ಮಟ್ಟ ಮೀರಿ ಇರ್ತವೆ. ಈಗ ನಾವು ತುಂಗಾ ನದಿಯ ತಟದಲ್ಲಿದ್ದೇವೆ. ಈ ತುಂಗಾ ನದಿ ತಟದಲ್ಲಿ ಕೂಡ ನೋಡ್ಬೋದು, ತುಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಸಹಜವಾಗಿ ನೋಡ್ಬೋದು, ಮಲೆನಾಡು ಭಾಗದಲ್ಲಿ, ಅದರಲ್ಲೂ ಕೂಡ ಶೃಂಗೇರಿ ಮತ್ತು ಕೊಪ್ಪ ಇದೆ, ಆ ಭಾಗದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಅದರ ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಭಾಗದಲ್ಲಿ ಕೂಡ ಧಾರಾಕಾರ ಮಳೆ ಸುರಿತಾ. ಹಾಗಾಗಿ ತುಂಗಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಇದರ ಪರಿಣಾಮವಾಗಿ ತುಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದ್ದಾಳೆ. ಸಹಜವಾಗಿ ಕೂಡ ಏನು ತುಂಗಾ ನದಿ ಗಾಜನೂರು ಡ್ಯಾಮ್ ಇದೆ, ಆ ಡ್ಯಾಮ್ ಈಗ ಸಂಪೂರ್ಣವಾಗಿ ಡ್ಯಾಮ್ ತುಂಬಿದೆ. ಅದರ ಪರಿಣಾಮವಾಗಿ ತುಂಗಾ ಡ್ಯಾಮ್ನಿಂದ 65,000 ಕ್ಯೂಸೆಕ್ಸ್ ನೀರನ್ನು ಡ್ಯಾಮ್ನಿಂದ ನದಿಗೆ ಬಿಡಲಾಗ್ತದೆ. ಹಾಗಾಗಿ ಯಾವಾಗ ಡ್ಯಾಮ್ನಿಂದ ನೀರು ಬಿಡುಗಡೆ ಅದರ ಪರಿಣಾಮವಾಗಿ ತುಂಗಾ ನದಿ ತುಂಬಿ ಹರಿತಾ ಇದೆ. ಶಿವಮೊಗ್ಗ ನಗರದಲ್ಲಿರುವಂಥ ವಾತಾವರಣ ನೋಡ್ಬೋದು ಹೇಗಿರುತ್ತೆ ಅಂತೇಳಿ. ಸುತ್ತಲೂ ಕೂಡ ಹಚ್ಚು ಹಸಿರ ಪರಿಸರ ಇದು. ಇಲ್ಲಿ ಶಿವಮೊಗ್ಗದ ಕೋಟೆ ರಸ್ತೆ ಇರುವಂಥ ಏನು ಪ್ರಮುಖ ಏನು ಕೋರ್ಪಲ್ಯನ್ ಛತ್ರ ಇದೆ, ಮಂಟಪ ಇದೆ. ಅಂದರೆ ಸಹಜವಾಗಿ ಕೂಡ ಇಲ್ಲೊಂದು ಇತಿಹಾಸ, ಅಂದರೆ ಯಾವಾಗ ಕೂಡ ಕೋರ್ಪಲ್ಯನ್ ಛತ್ರ ಏನು ಮಂಟಪ ಯಾವಾಗ ಮುಳುಗುತ್ತೆ ಆವಾಗ ತುಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತವೆ ಅಂತ ಹೇಳಿ ಇಲ್ಲಿರುವಂಥ ಜನರಿಂದ ನಂಬಿಕೆ ಇದೆ. ಹಾಗಾಗಿ ಈಗಾಗಲೇ ತುಂಗಾ ನದಿ ಇರುವಂಥ ಮಂಟಪ ಇದೆ, ಆ ಮಂಟಪ ಸಂಪೂರ್ಣವಾಗಿ ಮುಳುಗಿದೆ. ಇದರ ಪರಿಣಾಮವಾಗಿ ಈಗ ನೋಡ್ಬೋದು, ಸಹಜವಾಗಿ ಇಲ್ಲಿರುವಂಥ ಜನರಿಗೆ, ಅಂದರೆ ಶಿವಮೊಗ್ಗ ನಗರದ ಜನರಿಗೆ ಕೂಡ ಪ್ರಮುಖ ಆಕರ್ಷಣೆ ಅಂದರೆ ಯಾವಾಗ ತುಂಗಾ ನದಿ ತುಂಬುತ್ತೆ, ಆ ಮಂಟಪ ಮುಳುಗುತ್ತೆ, ಅದನ್ನು ನೋಡಿ ನೋಡಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಮಂಟಪ ನೋಡ್ಲಿಕ್ಕೆ ಬರ್ತಾರೆ, ಅದನ್ನು ನೋಡಿ ಖುಷಿ ಪಡ್ತಾರೆ. ಹಾಗಾಗಿ ಏನು ಕಳೆದ 3-4 ದಿನಗಳಿಂದ ಮಳೆ ಸುರಿತಾ ಇದೆ. ಈ ಮಳೆ ಸುರಿದ ಪರಿಣಾಮವಾಗಿ ತುಂಗಾ ನದಿ ತುಂಬಿ ಹರಿತಿದ್ದಾಳೆ, ಅಪಾಯ ಮಟ್ಟ ಮೀರಿ ಹರಿತಿದ್ದಾಳೆ. ಹಾಗಾಗಿ ಸಹಜವಾಗಿ ಕೂಡ ಎಲ್ಲರಿಗೂ ಕೂಡ ಒಂದು ಕಡೆಯಿಂದ ಖುಷಿ ಆದರೆ, ಮತ್ತೊಂದು ನದಿ ಪಾತ್ರದಲ್ಲಿರುವಂಥ ಜನರಿಗೆ ಈಗ ಸಾಕಷ್ಟು ಸಂಕಷ್ಟಕ್ಕೆ ಮತ್ತೆ ಭಯದ ವಾತಾವರಣ ಶುರುವಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್, TV9 ಶಿವಮೊಗ್ಗ. ಇನ್ನು ಇಲ್ಲೇ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಸೊ ಈ ಮಳೆಗೆ ತುಂಬಿ ಹರಿತಾ ಇದೆ ಹಳ್ಳ ಕೊಳ್ಳಗಳು, ನದಿಗಳು ಇವೆಲ್ಲವೂ ಕೂಡ ಈಗ ತುಂಬಿ ಹರಿತಾ ಇದೆ. ಇನ್ನು ಆಗುಂಬೆ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿನ ನದಿಗಳು ಕೂಡ ತುಂಬಿ ಹರಿತಾ ಇದೆ. ಮಳೆಯಿಂದಾಗಿ ತೀರ್ಥಹಳ್ಳಿಯಲ್ಲಿ ವಿದ್ಯುತ್ ಸಂಪರ್ಕ ಈಗ ಕಡಿತವಾಗಿದೆ. ತೀರ್ಥಹಳ್ಳಿ ತಾಲೂಕಿನಾದ್ಯಂತ ವಿದ್ಯುತ್ ಸಂಪರ್ಕ ಕಡಿತವಾಗಿರೋದ್ರಿಂದ ಜನ ಪರದಾಡ್ತಾ ಇದ್ದಾರೆ. ಜೊತೆಗೆ ತಮ್ಮ ದೈನಂದಿನ ಕೆಲಸಗಳಿಗೆ ಹೋಗೋದಕ್ಕೂ ಕೂಡ ಪರಿತಪಿಸುವಂಥ ಒಂದು ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಬಟ್ ಇದೇ ಮಳೆಯಲ್ಲೇನೆ ಜನ ತಮ್ಮ ಕೆಲಸಗಳಿಗೆ ಹೋಗ್ತಾ ಇರುವಂತಹ ದೃಶ್ಯಗಳು ನೋಡಿ. ಆಗುಂಬೆ ಭಾಗದಲ್ಲಿ ದೃಶ್ಯಗಳನ್ನು ನೋಡಿ, ವಿಸಿಬಿಲಿಟಿ ಎಷ್ಟು ಕಮ್ಮಿ ಇದೆ ಅಂತ ಹೇಳಿದ್ರೆ ಜನ ಬೆಳಗ್ಗೆ ಹೊತ್ತಲ್ಲೇ ಹೆಡ್ಲೈಟ್ಸ್ ಆನ್ ಮಾಡಿಕೊಂಡು ಹೋಗಬೇಕಾದಂಥ ಒಂದು ಪರಿಸ್ಥಿತಿ. ಇದು ಸಾಮಾನ್ಯವಾಗಿ ಆಗುಂಬೆ ಭಾಗದಲ್ಲಿ ಮಳೆಗಾಲದಲ್ಲಿ ಕಾಣುವಂಥ ಒಂದು ದೃಶ್ಯಗಳು. ಸೊ ಈಗಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಮಳೆ ಆಗ್ತಾ ಇರೋದ್ರಿಂದಾಗಿ ಈ ಥರದ ಒಂದಷ್ಟು ದೃಶ್ಯಗಳು ಕಣ್ಣಿಗೆ ಕಂಡಿವೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.